ಇವತ್ತು ಇಡೀ ಕರ್ನಾಟಕದಲ್ಲಿ ಚಿತ್ರದುರ್ಗ ಇದೊಂದು ವಿಶ್ವ ಹಿಂದೂ ಪರಿಷತ್ತಿನ ಗಣಪತಿ ಅನ್ನೋದು ಭಾಳ ವಿಶೇಷವಾಗಿದೆ. ಯಾಕಂದರೆ ಸುಮಾರು 8-10 ಲಕ್ಷ ಜನ ಸೇರುವಂಥ ಒಂದು ದೊಡ್ಡ ಗಣಪತಿ ಅಂದರೆ ಇವತ್ತು ನಮ್ಮ ಕರ್ನಾಟಕದ ಮಧ್ಯಭಾಗದ ಚಿತ್ರದುರ್ಗದ್ದು. ಇಲ್ಲಿ ದರ್ಶನ ತೊಗೊಂಡು ಹೋಗ್ಬೇಕು ಅಂತ ಹೇಳಿ ಬಂದಂಥದ್ದು. ಇಲ್ಲಿ ಪ್ರತಿ ವರ್ಷ ಕೂಡ ಸಾಕಷ್ಟು DJ ಸೌಂಡ್ ಸಿಸ್ಟಮ್ಗೆ ಅವಕಾಶ ಕೊಡ್ತಾ ಇದ್ರು. ಆದರೆ ಈ ಸಾರಿ ಜಿಲ್ಲಾಡಳಿತ ಸರ್ಕಾರ ಬ್ಯಾನ್ ಮಾಡಿದೆ, ಬಳಸಂಗಿಲ್ಲ ಅಂತ ನಿರ್ಬಂಧ ಹೇರಿದೆ ಅನ್ನುವಂಥದ್ದು ಈ ಸಾವಿರಾರು ಹಿಂದೂ ಕಾರ್ಯಕರ್ತರ ನೋಡಿ. ಈಗ ಈ ರಾಜ್ಯದಲ್ಲಿ ಈದ್ ಮಿಲಾದಕ್ಕೆ DJ ಅನುಮತಿ ಕೊಡ್ತಾರೆ. ಈದ್ ಮಿಲಾದಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ಲಿಕ್ಕೆ ಕೊಡ್ತಾರೆ. ಈದ್ ಮಿಲಾದಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡೋದು ಕೊಡ್ತಾರೆ. ಪ್ಯಾಲೆಸ್ತಾನ್ ಧ್ವಜ ಹಾರಿಸ್ಲಿಕ್ಕೆ ಕೊಡ್ತಾರೆ. ಮತ್ತು 15 ನಿಮಿಷ ಪೊಲೀಸರು ಹಿಂದೆ ಸರಿರಿ, ಇಡೀ ಹಿಂದೂಗಳನ್ನು ನಾವು ಮುಗಿಸ್ಬಿಡ್ತೀವಿ ಅಂತ ಹೇಳೋವಂಥ ಪ್ರಚೋದನಕಾರಿ ಏನು ಕ್ಯಾಸೆಟ್ಗಳದ ಅದಕ್ಕೆ ಅನುಮತಿ ಕೊಡ್ತಾರೆ. ಆದರೆ 5 ಸಲ ದಿವಸಕ್ಕೆ ಸುಪ್ರೀಂ ಕೋರ್ಟಿನ ಆದೇಶ ಇದ್ದರೂ ಸಹ ಇಷ್ಟೇ ಡಿಸಿಮೆಲ್ ಅದರ ಬಂದು ಧ್ವನಿ ಇರಬೇಕಂತಿದ್ದರೂ ಸಹ ಡೈಲಿ ಯಾವುದೇ ಪರ್ಮಿಷನ್ ಇಲ್ಲ, 5 ಸಲ ಅವರು ಒದರ್ತಾರೆ. ಅದಕ್ಕೆಲ್ಲ ಪರ್ಮಿಷನ್ ಇದೆ. ಅದು ಈ ಕಾಂಗ್ರೆಸ್ ಬಂದ ಮೇಲೆ ಅಂತರೂ ಇಡೀ ಕರ್ನಾಟಕ ಸರ್ಕಾರ ಇದು ಸಾಬರ ಸರ್ಕಾರ ಆಗಿದೆ. ಇಲ್ಲಿ ಹಿಂದೂಗಳಿಗೆ, ದಲಿತರಿಗೆ, ಹಿಂದುಳಿದ ವರ್ಗ ಯಾರಿಗೂ ರಕ್ಷಣೆ ಈ ಸರ್ಕಾರದಿಂದ ಕೊಡ್ತಾ ಇಲ್ಲ. ಕರ್ನಾಟಕ ಸರ್ಕಾರಕ್ಕೆ ಮೊನ್ನೆ ವಿಧಾನಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ನಮ್ಮ DJಗೆ ನೀವು ಅನುಮತಿ ಇಲ್ಲ ಅಂತ ಹೇಳ್ತೀರಿ, ಇನ್ನೊಂದು ಕಡೆ 5 ಸಲ ದಿನ ಒದರೋದಕ್ಕೆ ನಿಮ್ಮದು ಅನುಮತಿ ಇಲ್ಲದೆ ಇವತ್ತು ಒದರ್ತಾರೆ. ಮತ್ತು ಅವ್ರು ಕೆಲವೊಂದು ಈದ್ ಮಿಲಾದಲ್ಲಿ ಇದನ್ನು DJ ಹಚ್ಚಿದ್ದಾರೆ ಕರ್ನಾಟಕದಲ್ಲಿ. ಮತ್ತು ಇದೇನು ಬೇರೆನಾ? ಚಿತ್ರದುರ್ಗದಲ್ಲೇನೇ ಬೇರೆ, ಬಿಜಾಪುರನಲ್ಲೇ ನಮ್ಮಲ್ಲಿ ಎಲ್ಲ ಕಡೆ DJ ಹಚ್ಚಿದೆ. ಎಲ್ಲಿಯೂ DJಗೆ ತೊಂದರೆ ಮಾಡಿದೆ. ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು, DC ಮತ್ತು SP ಈ ರಾಜ್ಯದ ಜನರಿಗೆ ಹೇಳಬೇಕು, ಚಿತ್ರದುರ್ಗ ಇಡೀ ಕರ್ನಾಟಕದಿಂದ ಬೇರೆ ಇದೆ ಅನ್ನೋ. ಇದರ ಮೇಲೇ ಯಾಕೆ ನಿಮ್ಮ ಒಂದು ದಬ್ಬಾಳಿಕೆ ಒಂದು ಹಿಂದೂಗಳ ಮೇಲೆ ಯಾಕೆ ಅನ್ನೋಂಥದ್ದು ತಕ್ಷಣ ವಾಪಸ್ ತೊಗೋಬೇಕು ಉಸ್ತುವಾರಿ ಸಚಿವರಿಗೆ. ಹಿಂದೂಗಳ ಓಟ್ ಬಿದ್ದ ಮ್ಯಾಗಲೇ ಸಾಬ್ರು ಓಟ್ ಬಿದ್ದು ಆರಿಸಿ ಬಂದಾರೆ MLA ಆಗ್ಲಿಕ್ಕೆ ಸಾಧ್ಯ. ಬರೀ ಸಾಬ್ರು ಅಟ್ಟೆ ಬೇಕಾದ್ರೆ ಮುಂದಿನ ಸಲ ಸಾಬ್ರು ಅಟ್ಟೆ ಅವ್ರಿಗೆ ಓಟ್ ಹಾಕ್ಬೇಕಾಗ್ತದೆ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ತಕ್ಷಣ DJ ಬ್ಯಾನ್ ನೀವು ಕಟ್ಟುನಿಟ್ಟಾಗಿ ಮಾಡಿದ್ದೀರಾ ಕರ್ನಾಟಕದಲ್ಲಿ? ಇಲ್ಲ. ನಮ್ಮ ಬಿಜಾಪುರನಲ್ಲೇ ಬೇಕಾದಷ್ಟು DJಗಳು ಇವತ್ತು ಅನುಮತಿ ಕೊಟ್ಟಾರೆ ಎಲ್ಲ ಕಡೆನೂ. ಆದರೆ ಚಿತ್ರದುರ್ಗಕ್ಕೆ ವಿಶೇಷ ಯಾಕಂದ್ರೆ ಈಗಾಗಲೇ ಇಲ್ಲಿ ಎಲ್ಲ ಏನು ನಮ್ಮ ಈ ಗಣೇಶ ಉತ್ಸವದ ಮಂಡಳಿಯವರು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾರೆ. ಅದಕ್ಕೆ ಸರ್ಕಾರ ತಕ್ಷಣ ಸ್ಪಂದಿಸಿ ಅವ್ರಿಗೆ ಅನುಮತಿ ಕೊಡಬೇಕು. ಎಲ್ಲರನ್ನ ಜಾತ್ಯತೀತ ಅಂದರೆ ಎಲ್ಲರನ್ನೂ ಒಂದೇ ರೀತಿ ನೋಡುವಂಥ ಒಂದು ಸರ್ಕಾರ ಇರಬೇಕು ಹೊರತು ಇದು ಸಾಬರ ಪರವಾಗಿರುವಂಥ ಸರ್ಕಾರ ಇರಬಾರ್ದು. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರೇ ಈ ಬಾರಿ DJಗೆ ನಾವು ಪರ್ಮಿಷನ್ ಕೊಡಲ್ಲ ಅಂತ ಖಡಕ್ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರುತ್ತೆ ಅಂತಕ್ಕಂಥದ್ದು SP ಅವರು ಮಾತಾಡ್ತಾರೆ. ಶಾಂತಿ ಸುವ್ಯವಸ್ಥೆ ಮತ್ತು ಪಾಕಿಸ್ತಾನ ಧ್ವಜ ಹಾರಿಸ್ತಾ ಇದ್ದಾರೆ. ಭದ್ರಾವತಿಯಲ್ಲಿ ಏನಾಯಿತು? ಇವತ್ತು ಮದ್ದೂರಿನಲ್ಲಿ ಮಸೀದಿಗಳ ಮೇಲೆ ಕಲ್ಲಿಟ್ಟರು, ಅದು ಶಾಂತಿ ವ್ಯವಸ್ಥೆ ಅಲ್ಲ. ನಾ ಕೇಳ್ತೀನಿ SP ಅವರಿಗೆ, ಉಸ್ತುವಾರಿ ಮಂತ್ರಿಗಳಿಗೆ, ಇಡೀ ದೇಶದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮೇಲೆ ಎಲ್ಲಾದರೂ ಹಿಂದೂಗಳ ಕಲ್ಲು ತೂರಾಟ ಮಾಡ್ಯಾರೇನು? ಏನೇ ಇಂಥ ಹಲ್ಕ ಕೆಲಸ ಮಾಡೋರು ಅವರೇ. ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡೋದು, ಉಗುಳುವುದು, ಆ ಸಂಸ್ಕೃತಿ ನಮ್ಮ ಹಿಂದೂಗಳಲ್ಲಿಲ್ಲ. ಅದರ ಅರ್ಥ ನಾವು ಭಾಳ ವೀಕ್ ಅದೀವಿ ಅಥವಾ ನಾವು ದುರ್ಬಲರದಿವತ್ತಲ್ಲ. ಬಾಂಬೆ ಸಿಡಿದಿದ್ದರೆ ಇವ್ರು ಯಾರೂ ಉಳಿದಿಲ್ಲ. ಅದಕ್ಕೆ ನಾನು ತಕ್ಷಣ DC SP ಮತ್ತು ಅವರು ನೀವೇನು ಕಾನೂನು ಹೇಳಕತ್ತಿರಲಿಲ್ಲ, ಇಡೀ ರಾಜ್ಯಕ್ಕೆ ಬೇರೆ ಕಾನೂನು, ಇಲ್ಲಿ ಬೇರೆ ಕಾನೂನು, ಅದನ್ನು ಬದಲಾವಣೆ ಮಾಡ್ಕೋಬೇಕು. ಇಲ್ಲಾಂದರೆ ಮುಂದಿನ ದಿವಸಗಳಲ್ಲಿ ಜನ ಇದನ್ನು ಒಪ್ಪುವುದಿಲ್ಲ. ಈ ಮದ್ದೂರು ಪ್ರಕರಣದಲ್ಲೂ ಕೂಡ ಪೊಲೀಸರು ಈ ರೀತಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ನೋಡ್ರಿ, ಮದ್ದೂರಿನಲ್ಲಿ ಮಸೂದಿ ಮೇಲೆ ಕಲ್ಲುಗಳು ಇಟ್ಕೊಂಡು ಕಲ್ಲು ಹೋಗಿದ್ರು. ಇವತ್ತು ಗಣೇಶನ ಮೆರವಣಿಗೆ ಎಲ್ಲಿ ಹೋಗ್ತದೆ? ಇನ್ನು ಮೇಲೆ ಸರ್ಕಾರ ಹಿಂದೂಗಳ ಹಬ್ಬಗಳ ಮೆರವಣಿಗೆ ಹೋಗುವಾಗ ಆ ರಸ್ತೆಯಲ್ಲಿ ಬರುವಂಥ ಎಲ್ಲ ಮಸೂದಿಗಳನ್ನು ಚೆಕ್ ಮಾಡಬೇಕು. ಅಲ್ಲಿರುವಂಥ ಮೌಲ್ವಿಯನ್ನು ಜವಾಬ್ದಾರಿಯುತ ಮಾಡಬೇಕು. ನೀನು ಒಂದೇ ಏನಾರು ಈ ಮಸೂದಿಯಿಂದ ಕಲ್ಲು ತೂರಿ ಬಂದರೆ ನಿನ್ನ ಒದ್ದೊಳಗೆ ಹಾಕ್ತೀವಿ ಅಂತ ಹೇಳುವಂಥ ಸಂದೇಶ ಕೊಡಬೇಕು. ಬರೀ ಶಾಂತಿ ಸಭೆ ಮಾಡಿ ನಾಟಕ ಮಾಡೋದ್ರಿಂದ ಅಲ್ಲ.
ಮತ್ತು ಆ ಮಸೂದೆನೇ ಇಲ್ಲಿಗೆಲ್ಲ ಕಟ್ಟಿದ್ದಾರೆ. ಈಗಾಗಲೇ ಅದು ಅಕ್ರಮ ಇದೆ. ಅದಕ್ಕೆ ಮೊದಲು ಮದ್ದೂರಿನಲ್ಲಿರುವಂಥ ಮಸೂದೆ ಧ್ವಂಸ ಹಾಕ್ಬೇಕು. ಯಾಕಂದರೆ ಅದು ಅಕ್ರಮ ಮಸೂದೆ ಇದೆ. ಅದಕ್ಕೆ ಯಾವಾಗ ನೀವು ಹಿಂದೂಗಳು ಶಾಂತ ರೀತಿಯಿಂದ ಇರ್ಬೇಕಂತಂದ್ರೆ ಅವ್ರನ್ನ ನಮ್ಮವ್ರೇನು ಕಲ್ಲು ಹೋಗೋದಿಲ್ಲ. ಈ ನಮ್ಮವ್ರ ಹಿಂದೂಗಳನ್ನ 500 ಜನರನ್ನ ಇದೇನು ಅವ್ರನ್ನೂ ಕೇಸ್ ಹಾಕಿದ್ರು. ಏನು ಹಿಂದೂಗಳ ಕಲ್ಲು ಹೋಗ್ತಿದ್ದಾರ? ಸಲ ನಾಗಮಂಗಲ ಪೆಟ್ರೋಲ್ ಬಾಂಬ್ ಹಾಕಿದ್ರು. ಅಂದರೆ ಈ ಸರ್ಕಾರ ಒನ್ ಸೈಡ್ ಆಗಿದೆ. ಇದ್ರದ್ದು 2028ಕ್ಕೆ ಈ ರಾಜ್ಯದ ಜನ ಸರಿಯಾಗಿ ಉತ್ತರ ಕೊಡ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಹುಟ್ಟೋದಾದ್ರೆ ಮುಸ್ಲಿಂ ಆಗಿಬಿಡ್ತೀವಿ. ಹೀಗೇ ಆಗಲಿ ಅಲ್ರಿ, ಪಾಪ ಗುರ್ತಿಲ್ಲ ಅವರಿಗೆ. ಹುಟ್ಟೋದಾದರೆ ಇದು ಯಾರಿಗೆ ಗುರ್ತಿಲ್ಲ ಅಂದರೆ ಸಿದ್ದರಾಮಯ್ಯ ಗುರ್ತಿಲ್ಲ, ಅವ್ರು ಯಾರೋ ಭದ್ರಾವತಿ MLA ಗುರ್ತಿಲ್ಲ. ಇಸ್ಲಾಮದಲ್ಲಿ ಪುನರ್ಜನ್ಮ ಇಲ್ಲ. ಇನ್ನೇನು ಹುಟ್ಲಕ್ಕಾದ್ರಾಗ ಅವರ ಧರ್ಮ ಗ್ರಂಥ ಪ್ರಕಾರ ಇಲ್ಲ. ಪುನರ್ಜನ್ಮ ಅನ್ನೋದು ಹಿಂದೂ. ಅದಕ್ಕೆ ಅಷ್ಟು ನಿಮಗೆ ಮುಸ್ಲಿಂ ಆಗ್ಬೇಕನ್ನೋಂಥ ಒಂದು ಉತ್ಸುಕತೆ ಇದ್ರೆ ಒಬ್ಬ ಯಾವನೋ ಮೌಲಿ ಒಬ್ಬ ಹೇಳ್ಯಾನ, ಬಂದುಬಿಡು ಮಸೂದಿಗೆ ಕಲ್ಮಾ ಓದ್ಬಿಡು ನೀನು ಸಾಬ್ ಮಾಡ್ಕೋತೀನಿ ಅಂತೇಳಿ. ಇಷ್ಟು ನಾಲಾಯಕರಾಗ್ಯಾರ ಇವರು. ಮುಸ್ಲಿಂ ಓಟ್ 8ರಿಂದ ಬಂದಾನ ಭದ್ರಾವತಿಯಲ್ಲಿ. ಸಿದ್ದರಾಮಯ್ಯರು ಹೇಳ್ತಾರೆ, ಮುಂದಿನ ಜನ್ಮ ಏನಾದರೂ ಇದ್ದರೆ ನಾನು ಮುಸಲ್ಮಾನನಾಗ್ತೀನಿ. ಇದೇ ಸಿದ್ದರಾಮಯ್ಯನ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಇಸ್ಲಾಂ ಅಂದರೆ ಶಾಂತಿ, ಪ್ರವಾದಿ ಅಂದರೆ ಶಾಂತಿ ದೂತ. ಈಗ ಯಾರು ಅಲ್ಲಿ ಯಾರು ಮಸೂದಿನ ಕಲ್ಲು ಹೋಗದವ್ರು ಯಾರು? ಏನು ಹಿಂದೂಗಳ? ಅದಕ್ಕೆ ಇವೆಲ್ಲ ನಾಟಕ ಮಾಡಿ ಬರೀ ಮುಸ್ಲಿಮರ ಸಲುವಾಗಿನೇ ಈ ಸರ್ಕಾರ ಅಲ್ಲ, ಅಂದರೆ ಹಿಂದೂಗಳು ಓಟೆ ಕೆಲ ಕಾಂಗ್ರೆಸ್ಗೆ. ಅದಕ್ಕೆ ಇವರು ತುಂಬಿಂದಿದೆ, ಕಾಲು ತುಂಬಿಂದಿದೆ. ಅದು ಇಷ್ಟು ನೋಡಕತ್ರಿ, ಗಣೇಶನ ನೆಪದಿಂದಲೇ ಈ ಸರ್ಕಾರ ಬಿದ್ದು ಹೋಗ್ತದೆ ಕರ್ನಾಟಕದಲ್ಲಿ. ಒಂದು ಕಡೆ ಕೇಸ್ ಹಾಕ್ತಾರೆ, ಇನ್ನೊಂದು ಕಡೆ ಅದೇ ಕೇಸ್ಗಳನ್ನು ವಾಪಸ್ ತಗೊಳ್ಳುವಂಥ ಕೆಲಸವನ್ನು ಕೂಡ ಹಾಂ ಸರ್ಕಾರ. ನೋಡಿ, ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ DK ಶಿವಕುಮಾರ್ ಜೈಲಿಗೆ ಹಾಕಿದಾಗ ಬಸ್ಸುಗಳನ್ನು ಸುಟ್ಟರು, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡಿದ್ರು. ಆ ಮುಸ್ಲಿಮರ ಕೇಸ್ ವಾಪಸ್ ತಗೋದ್ರಾಗ ತನ್ನ ಕೇಸುಗಳನ್ನು ಇವತ್ತು ವಾಪಸ್ ತಗೋಂಥ ಕೆಲಸ ಮಾಡ್ತಾರೆ. ಅಂದರೆ ಎಲ್ಲ ಕಡೆ ಮುಸ್ಲಿಂ ಮ್ಯಾಗಿನ ಎಲ್ಲ ಕೇಸುಗಳು ವಾಪಸ್ ತಗೋತಾ ಇದ್ದಾರೆ. ಹಿಂದೂಗಳ ಮೇಲಿನ ಕೇಸ್ ಇನ್ನೂ ನಮ್ಮ ಸರ್ಕಾರ ಇತ್ತು, BJP. ನಮ್ಮವರು ತೆಗಿಲಿಲ್ಲ ಹಿಂದೂಗಳ ಮ್ಯಾಗಿಂತ. ನಮ್ಮವ್ರೇನು ಸತ್ಪುರುಷರಲ್ಲ, ಏನು ಮಹಾಪುರುಷರೇನಲ್ಲ. ಇವರು ಕಳ್ರೆ ಇವರು ರಾತ್ರಿ ಸಿದ್ದರಾಮಯ್ಯ ಮನೆಯಲ್ಲಿ, DK ಶಿವಕುಮಾರ್ ಮನೆಯಲ್ಲಿ ಮಜಾ ಮಾಡ್ತಾರೆ. ಮುಂಜಾನೆ ಹೋಗಿ ನಾವು ಹಿಂದೂ ರಕ್ಷಣೆ ಮಾಡ್ತೀನಿ ಅಂದರೆ ಹೆಂಗೆ ಆಗ್ತದೆ? ಮೊದಲು ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣ ಬಿಡಿ. ಮೊನ್ನೆ ಅದೇನು ಆಯ್ತಲ್ಲ, ಅದು ಕ್ರಿಕೆಟದ್ದು RCB ವಿಜಯೇಂದ್ರ ವಿಧಾನಸಭೆಯಲ್ಲಿ ಮಾತಾಡಲೇ ಇಲ್ಲ. RCB ಚರ್ಚೆ ನಡೆದ್ರೆ ಹೊರಗೆ ಹೋಗಿ ಕೂತ. ಅಶೋಕು ಯಾವ ಸರ್ಕಾರದ ವೈಫಲ್ಯದಿಂದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಹೋಮ್ ಮಿನಿಸ್ಟರ್ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ. ಪೊಲೀಸರ ಮೇಲೆ ಒತ್ತಾಯ ಮಾಡಿ ಅವರು ಪರ್ಮಿಷನ್ ಕೊಡ್ಲಿಕ್ಕೆ ತಯಾರಿದ್ದಿಲ್ಲ. ಪೊಲೀಸರು ನಮ್ಮ ಕಂಟ್ರೋಲ್ ಆಗೋದಿಲ್ಲ, ನಾವು ಈಗ ಎಲ್ಲ ತಯಾರಿ ಮಾಡ್ಕೋಬೇಕು, ಕನಿಷ್ಠ 1 ವಾರ ಸಮಯ ಬೇಕಂತ ಹೇಳಿದರು ಈ ಪೊಲೀಸರು ಇಲಾಖೆ. ಇವತ್ತು ಹೇಳಿದ್ರು ಸಹ ಪೊಲೀಸರ ಅವರ ವಿಚಾರನ ಕೇಳಲಾರ್ದೇ ಇವರು ಏನು ಮಾಡಿದ್ರು, ಒಮ್ಮೆ ಸಿದ್ದರಾಮಯ್ಯನವ್ರ ಸ್ವಂತ ತಮ್ಮ ಎಕ್ಸ್ನಲ್ಲಿ ಟ್ವೀಟ್ನಲ್ಲಿ ನಾಳೆ ಬಂದುಬಿಡಿ ವಿಧಾನಸಭೆ ಇದಕ್ಕೆ ಮೆಟ್ಟಲಿಗೆ ಭವ್ಯ ಮೆರವಣಿಗೆ ಮಾಡೋಣ ಅಂತ ಹೇಳಿದ್ರು. ಪಾಪ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ. ಅವ್ರನ್ನೇ ಅದಕ್ಕೆ ಮಾಡಿದ್ರಿ? ಅವ್ರೇನು ತಪ್ಪು ಮಾಡಿದ್ರು? ಪೊಲೀಸ್ ಕಮಿಷನರು 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ನೀವು ಹಿಂದುಳಿದ ಪರಿಶಿಷ್ಟ ಪಂಗಡ, ಅದೇ ಪರಿಶಿಷ್ಟ ಪಂಗಡ ವಾಲ್ಮೀಕಿ ಜನಾಂಗದವರೇ ಅಲ್ಲ ಪೊಲೀಸ್ ಕಮಿಷನರ್ ದಯಾನಂದ್. ಅಂದರೆ ಇವರಿಗೆ ಯಾವುದೇ ಮಾನ ಮರ್ಯಾದೆ ಇಲ್ಲ. ಮುಸ್ಲಿಂ ಬಂದರೆ ಟೋಪಿ ಹಾಕೊಳ್ಳಿಕ್ಕೆ ತಯಾರಿದ್ದಾರೆ ಸಿದ್ದರಾಮಯ್ಯ. ಮುಸ್ಲಿಂ ಟೋಪಿ ಮತ್ತು ಒತ್ಕೋತಾರೆ ಹಿಂಗೆ. ಅದೇ ಹಿಂದೂಗಳದ್ದು ಕೇಸರಿ ಪೇಟ, ಅದು ಏನು ನಮ್ಮ ಹಾಲು ಮತ ನಮ್ಮ ಸಮಾಜದವರು ಕೇಸರಿ ಪೇಟ ಸುತ್ತಲಿಕ್ಕೆ ಹೋದ್ರೆ ಬದಾಮಿಯಲ್ಲಿ ಅದನ್ನು ತೊಗೊಂಡು ಬೀಸ್ತಾರೆ. ಇದು ಜಾತ್ಯತೀತ. ಜಾತ್ಯತೀತ ಅಂದರೆ ಎಲ್ಲ ಜನಾಂಗಗಳಿಗೂ ಗೌರವ ಕೊಡಬೇಕು. ನೀವು ಹೆಂಗೆ ಮುಸ್ಲಿಮರು ಟೊಪಿಗೆ ಗೌರವ ಕೊಡ್ತೀಯಲ್ಲ, ಹಂಗೆ ಹಿಂದೂಗಳ ಇದಕ್ಕೂ ಗೌರವ ಕೊಡಬೇಕು. ಅದೇ ಇಲ್ಲ. ದುರ್ದೈವ ಅಂದರೆ ಕರ್ನಾಟಕದಲ್ಲಿ ಒಂದು ರೀತಿ ಇದು ಮೊಘಲರ ದರ್ಬಾರ್ ನಡೆದಿದೆ. ಇದನ್ನು ನೋಡಿಬಿಟ್ರೆ ಔರಂಗಜೇಬನ ಸರ್ಕಾರ ನಡೆದಂಗೆ ನಡೆದೈತೆ ಕರ್ನಾಟಕದಲ್ಲಿ.